ಅದಂಥದ್ದು ದೇವೇಗೌಡರು ಕುಮಾರಸ್ವಾಮಿನ ಬಿ ಜೆ ಪಿ ಕಳಿಸ್ಬಿಟ್ರು, ಜಾತ್ಯತೀತ ಅಂತಕ್ಕಂಥ ಪದ ತೆಗೆದಾಕ್ಬಿಡ್ಬೇಕು ಮಿಸ್ಟರ್ ದೇವೇಗೌಡ ಮನೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಿಮ್ಮ ಯೋಗ್ಯತೆಗೆ ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿದ್ರಲ್ಲ, ಹಿಂದುಳಿದವರ ಮಹಾನ್ ಆರಾಧಕ ಇದು ರಕ್ಷಕ ಅಂತೇಳಿ, ಏನು ಭಾಷಣ ಮಾಡಿದ್ದೀರಿ? ಎಲ್ಲಿಯವರೆಗೆ ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಇರುತ್ತೆ ಅಲ್ಲಿಯವರೆಗೆ ಈ ಸಮಾಜಗಳು ಪ್ರತಿನಿತ್ಯ ಸಮಾವೇಶ ನಡೆಸಬೇಕು ಅಂತ ಜಾತಿಯ ವ್ಯವಸ್ಥೆಗೆ ಕುಮ್ಮ ಕೊಡೋರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರಲ್ಲ, ನಿಮ್ಮದು ಜಾತ್ಯತೀತನ? ಎಲ್ಲಿಯವರೆಗೆ ಜಾತ್ಯತೀತ ವ್ಯವಸ್ಥೆ ಅಲ್ಲಿವರೆಗೆ ಹೋರಾಟ ಇರಬೇಕು ಅಂತಿರಲ್ರಿ ಮುಖ್ಯಮಂತ್ರಿಗಳೇ? ಜನಗಳನ್ನು ಅಲ್ಲಿ ಆ ರೀತಿ ಭಾಷಣ ಮಾಡಿ ಸಮಾಜದ ನಡುವೆ ಸಂಘರ್ಷ ಉಂಟು ಮಾಡ್ತಿರೋರು ನಾವು ಮಾಡ್ತಾಯಿದ್ದೀವೋ ನೀವು ಮಾಡ್ತಾಯಿದ್ದೀರೋ? ದೇವೇಗೌಡರು ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಯಾರು? ನಿಮ್ಮಿಂದಲೇ ಆಗಿದ್ದಲ್ವ? ಓ ಪಾಪ ನಮ್ಮ ಹಳೆ ಸ್ನೇಹಿತರು ನಾನು ಉಳಿಸಿದ್ದವರು, ಕುಮಾರಸ್ವಾಮಿನ ಉಳಿಸಿದ್ದಾರೆ ಪಾಪ ಮುಖ್ಯಮಂತ್ರಿಯಾಗಿ ಡ್ರಾಮಾಗಳು ಆಡಿ ಅವ್ರ ಜೊತೆ ಸೇರಿದ್ದಕ್ಕೆ ಇವತ್ತು JDSನ ಮುಗಿಸೋಕೆ ಹೊರಟಿದ್ದೀರಿ, BJP ಜೊತೆ ವಿಲೀನ ಮಾಡಿ ಅಂತೇಳಿ ಮೊದಲು ಹೇಳಿದ್ರಲ್ಲ, ಅದಂತೂ BJP ಬಿ ಟೀಮು ಅಂತ, ಈಗ ವಿಲೀನ ಅಂತಿದ್ದೀರಿ. ಪಾಪ ನಿಮ್ಮ ಆಸೆ ನೆರವೇರಿಸೋಣ, ವಿಲೀನ ಆಗಬೇಕಾಗಿಲ್ಲ. ಒಟ್ಟಿಗೆ ನಾವು ಹಿಂದೆ ಸರ್ಕಾರ ಕೊಟ್ಟಿದ್ದೀವಿ, ಅತ್ಯದ್ಭುತವಾದಂಥ ಸರ್ಕಾರ ಇಡೀ ದೇಶದಲ್ಲೇ. ಅವತ್ತಿನ BJP JDSನ ಸರ್ಕಾರ ದೇಶದಲ್ಲಿ ನಂಬರ್ 1 ಆಡಳಿತದಲ್ಲಿ ಉತ್ತಮವಂತ ಹೆಸರು ತಂದಂಥ ಸರ್ಕಾರ. ಅಂಥ ಸರ್ಕಾರ ತರೋಕ್ಕೋಸ್ಕರಲೇ ಇಂಥ ಈ ಕಳ್ಳಕಾಕರುಗಳು ದರೋಡೆಕೋರನ್ನ ಕಿತ್ತೆಸೆಬೇಕು ಅಂತಲೇ ಇವತ್ತು BJP JDS ಒಂದಾಗಿತ್ತು. ಅದಂಥದ್ದು ದೇವೇಗೌಡರು ಕುಮಾರಸ್ವಾಮಿನ BJP ಕಳಿಸ್ಬಿಟ್ರು, ಜಾತ್ಯತೀತ ಅಂತಕ್ಕಂಥ ಪದ ತೆಗೆದಾಕ್ಬಿಡ್ಬೇಕು ಮಿಸ್ಟರ್ ದೇವೇಗೌಡ ಮನೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಿಮ್ಮ ಯೋಗ್ಯತೆಗೆ ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿದ್ರಲ್ಲ, ಹಿಂದುಳಿದವರ ಮಹಾನ್ ಆರಾಧಕ ಇದು ರಕ್ಷಕ ಅಂತೇಳಿ, ಏನು ಭಾಷಣ ಮಾಡಿದ್ದೀರಿ? ಎಲ್ಲಿಯವರೆಗೆ ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಇರುತ್ತೆ ಅಲ್ಲಿಯವರೆಗೆ ಈ ಸಮಾಜಗಳು ಪ್ರತಿನಿತ್ಯ ಸಮಾವೇಶ ನಡೆಸಬೇಕು ಅಂತ ಜಾತಿಯ ವ್ಯವಸ್ಥೆಗೆ ಕುಮ್ಮ ಕೊಡೋರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರಲ್ಲ, ನಿಮ್ಮದು ಜಾತ್ಯತೀತನ? ಎಲ್ಲಿಯವರೆಗೆ ಜಾತ್ಯತೀತ ವ್ಯವಸ್ಥೆ ಅಲ್ಲಿವರೆಗೆ ಹೋರಾಟ ಇರಬೇಕು ಅಂತಿರಲ್ರಿ ಮುಖ್ಯಮಂತ್ರಿಗಳೇ? ಜನಗಳನ್ನು ಅಲ್ಲಿ ಆ ರೀತಿ ಭಾಷಣ ಮಾಡಿ ಸಮಾಜದ ನಡುವೆ ಸಂಘರ್ಷ ಉಂಟು ಮಾಡ್ತಿರೋರು ನಾವು ಮಾಡ್ತಾಯಿದ್ದೀವೋ ನೀವು ಮಾಡ್ತಾಯಿದ್ದೀರೋ? ದೇವೇಗೌಡರು ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಯಾರು? ನಿಮ್ಮಿಂದಲೇ ಆಗಿದ್ದಲ್ವ? ಓ ಪಾಪ ನಮ್ಮ ಹಳೆ ಸ್ನೇಹಿತರು ನಾನು ಉಳಿಸಿದ್ದವರು, ಕುಮಾರಸ್ವಾಮಿನ ಉಳಿಸಿದ್ದಾರೆ ಪಾಪ ಮುಖ್ಯಮಂತ್ರಿಯಾಗಿ ಡ್ರಾಮಾಗಳು ಆಡಿ ಅವ್ರ ಜೊತೆ ಸೇರಿದ್ದಕ್ಕೆ ಇವತ್ತು JDSನ ಮುಗಿಸೋಕೆ ಹೊರಟಿದ್ದೀರಿ, BJP ಜೊತೆ ವಿಲೀನ ಮಾಡಿ ಅಂತೇಳಿ ಮೊದಲು ಹೇಳಿದ್ರಲ್ಲ, ಅದಂತೂ BJP ಬಿ ಟೀಮು ಅಂತ, ಈಗ ವಿಲೀನ ಅಂತಿದ್ದೀರಿ. ಪಾಪ ನಿಮ್ಮ ಆಸೆ ನೆರವೇರಿಸೋಣ, ವಿಲೀನ ಆಗಬೇಕಾಗಿಲ್ಲ. ಒಟ್ಟಿಗೆ ನಾವು ಹಿಂದೆ ಸರ್ಕಾರ ಕೊಟ್ಟಿದ್ದೀವಿ, ಅತ್ಯದ್ಭುತವಾದಂಥ ಸರ್ಕಾರ ಇಡೀ ದೇಶದಲ್ಲೇ. ಅವತ್ತಿನ BJP JDSನ ಸರ್ಕಾರ ದೇಶದಲ್ಲಿ ನಂಬರ್ 1 ಆಡಳಿತದಲ್ಲಿ ಉತ್ತಮವಂತ ಹೆಸರು ತಂದಂಥ ಸರ್ಕಾರ. ಅಂಥ ಸರ್ಕಾರ ತರೋಕ್ಕೋಸ್ಕರಲೇ ಇಂಥ ಈ ಕಳ್ಳಕಾಕರುಗಳು ದರೋಡೆಕೋರನ್ನ ಕಿತ್ತೆಸೆಬೇಕು ಅಂತಲೇ ಇವತ್ತು BJP JDS ಒಂದಾಗಿರುತ್ತೆ.